2025-26ನೇ ಸಾಲಿನ ಕಲಬುರಗಿ ಜಿಲ್ಲೆಯಲ್ಲಿ ಒಟ್ಟು 8,70,694 ಹೆಕ್ಟೇರದಲ್ಲಿ ಎಲ್ಲಾ ಬೆಳೆಗಳು ಬಿತ್ತನೆಯಾಗಿದ್ದು ಅತಿವೃಷ್ಟಿಯಿಂದ ಸಂಪೂರ್ಣ ಹಾನಿಯಾಗಿದೆ. ಕೂಡಲೇ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಸಮೀಕ್ಷೆ ಮಾಡಿ ಎನ್ಡಿಆರ್ಎಫ್ ವತಿಯಿಂದ ರೈತರಿಗೆ ಪರಿಹಾರ ಮತ್ತು ವಿಮೆ ಒದಗಿಸಬೇಕೆಂದು ಜಿಲ್ಲಾ ರೈತ ಬಾಂಧವರ ವತಿಯಿಂದ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು. ನ್ಯಾಯ ಬೇಕು. ಎಲ್ಲ ತಾಲೂಕಿನಲ್ಲಿ ಸರ್ವೆ ಆಗಲೇಬೇಕು. ಇವತ್ತಿನ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಅತಿವೃಷ್ಟಿಯಲ್ಲಿ ಹಾನಿಯಾದಂಥ ಬೆಳೆ ವಿಮೆ ಇರ್ಬೋದು, ಇನ್ಶೂರೆನ್ಸ್ ಇರ್ಬೋದು, ಹೆಸರು, ಉದ್ದು, ತೊಗರಿ, ಇವತ್ತು ಹಲವಾರು ಬೆಳೆಗಳನ್ನು ಇವತ್ತು 50% ಏನಪ್ಪ ಅಂತಂದ್ರೆ ನಾಶ ಆಗ್ಯದ. ಆ ನಿಟ್ಟಿನಲ್ಲಿ ಇವತ್ತೇನಪ್ಪ ಅಂತಂದ್ರೆ ನಾವು DC ಕಚೇರಿಗೆ ಎಲ್ಲ ತಾಲೂಕಿನ ರೈತ ಬಾಂಧವರ ಮುಖಾಂತರ ಮಾನ್ಯ DC ಅವರ ಮುಖಾಂತರ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಪತ್ರವನ್ನು ನಾವು ಸಲ್ಲಿಸಿದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತೇನಪ್ಪ ಅಂತಂದ್ರೆ ನೀತಿ ಆಯೋಗದ ರಾಜ್ಯದ ಉಪ ಅಧ್ಯಕ್ಷರಾದ ನಮ್ಮ ಸನ್ಮಾನ್ಯ BR ಪಾಟೀಲರ ನೇತೃತ್ವದಲ್ಲಿ ಅವರಿಗೆ ನಾವು ಮನವಿ ಪತ್ರವನ್ನು ಸ್ವೀಕಾರ ಮಾಡಿದ್ದೇವೆ. ಇವತ್ತು ಇಡೀ ಜಿಲ್ಲೆಯಲ್ಲಿ ರೈತರು ಕಂಗಾಲಾಗಿ ಪುಣೆ, ಬಾಂಬೆ, ಗುಳೆ ಹೋಗ್ತಾ ಇದ್ದಾರೆ. ಇವತ್ತು 50% ನೀರಿನಲ್ಲಿ ಇವತ್ತು ಬೆಳೆ ಹಾನಿಯಾಗ್ಯದ. ಇವತ್ತು ಹೋಗಿ ಏನದ ಅಂದ್ರೆ ಇವತ್ತು ಮೈಸೂರು, ಬಾಂಬೆ, ಪುನಃ ಇವತ್ತು ರೈತರು ಗುಳೆ ಹೋಗ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಎಲ್ಲ ನಮ್ಮ ತಾಲೂಕಿನ ಅಧಿಕಾರಿಗಳು ಯಾವುದೇ ತಾಲೂಕಿನಲ್ಲಿ ಹೋದ ವರ್ಷದ 325 ಕೋಟಿ ಇನ್ಶೂರೆನ್ಸ್ ಬಾಕಿ ಅದ. ಎಲ್ಲ ತಾಲೂಕಿನಲ್ಲಿ ಇವತ್ತೇನಪ್ಪ ಅಂತಂದ್ರೆ ಸರ್ವೆ ಮಾಡಿ ಇವತ್ತು ಬಾಕಿ ಹಣ ನೀಡಬೇಕಂತೇಳಿ ನಾವು ಒತ್ತಾಯ ಮಾಡಿದ್ದೀವಿ. ಒಂದು ವೇಳೆ ಮಾಡಿದಿಲ್ಲ ಅಂದರೆ ನಾವು ಇಡೀ ರಾಜ್ಯದಲ್ಲಿ ನಾವು ರೈತ ಸಂಘಟನೆಗಳಿಂದ, ವಿವಿಧ ಸಂಘಟನೆಗಳಿಂದ ನಾವು ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗ್ತದೆ. ಈ ಬೆಳೆ ವಿಮೆ ಇರ್ಬೋದು ಮತ್ತು ಬೆಳೆ ಪರಿಹಾರ ಇರ್ಬೋದು ಮತ್ತು ಎಲ್ಲ ತಾಲೂಕಿನಲ್ಲಿ ಇನ್ಶೂರೆನ್ಸ್ ಇರ್ಬೋದು, ಎಲ್ಲ ತಾಲೂಕಿನಲ್ಲಿ ಇನ್ಶೂರೆನ್ಸ್ ಸರ್ವೆ ಮಾಡಿ ರೈತರಿಗೆ ಹಾಕಬೇಕಂತೇಳಿ ನಾವು ಒತ್ತಾಯ ಮಾಡಿದ್ದೀವಿ. ಒಂದು ವೇಳೆ ಹಾಕಿದಿಲ್ಲ ಅಂದರೆ ಮತ್ತೆ ನಾವು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗ್ತದೆ ಅಂತೇಳಿ